ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಪಂಪ ಕವಿ ಬರೆದಂತಹ ಬನವಾಸಿ ದೇಶದೊಳ್ ಎಂಬ ಕಾವ್ಯ ಭಾಗದ ವಿವರವನ್ನು ನೀಡುತ್ತಾ ಇದ್ದೇನೆ. ಪಂಪ ಕನ್ನಡದ ಆದಿಕವಿ, ರತ್ನತ್ರಯರು ಎಂದು ಹೆಸರಾಗಿರುವಂತಹ ಪಂಪ, ಪೊನ್ನ, ರನ್ನ ಇವರಲ್ಲಿ ಮೊದಲ ಕವಿ, ಆದಿಕವಿ ಅನ್ನುವಂತಹ ಹೆಸರು ಪಂಪನಿಗೆ ಸಲ್ಲುತ್ತದೆ. ಪಂಪ ಆಂಧ್ರ ಪ್ರದೇಶದ ಕೃಷ್ಣ ಗೋದಾವರಿ ನದಿಗಳ ಮಧ್ಯದ ವೆಂಗಿ ಮಂಡಲದ ವೆಂಗಿಪಳು ಅನ್ನುವಲ್ಲಿ ಸೋಮಯಾಜಿ ಮನೆತನದ ಅಗ್ರಹಾರದಲ್ಲಿ ಪಂಪನ ಜನನವಾಗುತ್ತದೆ. ಈತನ ಕಾಲ ಕ್ರಿಸ್ತ ಶಕ 902ರಲ್ಲಿ ಜನಿಸಿದ ಎಂದು ದಾಖಲೆಗಳು ಹೇಳುತ್ತವೆ. ಇವನ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣಬ್ಬೆ. ವೆಂಗಿಮಂಡಲದ ಪಶ್ಚಿಮದ ಲೆಂಬುಳ ಪಾಟಕದ ಅಂದರೆ ಈಗಿನ ವೇಮುಲವಾಡ ಇಲ್ಲಿನ ಚಾಲುಕ್ಯ ಸಾಮಂತನಾದ ಇಮ್ಮಡಿ ಅರಿಕೇಸರಿಯು ಪಂಪನಿಗೆ ಆಶ್ರಯದಾತನಾಗಿದ್ದನು. ಅಲ್ಲಿ ಅವನು ಕವಿಯೂ ಕಲಿಯೂ ಅಂದರೆ ವೀರನೂ ಕೂಡ ಆಗಿದ್ದನಂತೆ. ಇನ್ನು ಪಂಪ ಬರೆದಂತಹ ಕಾವ್ಯಗಳ ಬಗ್ಗೆ ಹೇಳುವುದಾದರೆ, ಪಂಪನು ಬರೆದ ಮಹಾಕಾವ್ಯಗಳು 2 ಇವೆ. ಮೊದಲನೆಯದು ಆದಿಪುರಾಣ, ಎರಡನೆಯದು ವಿಕ್ರಮಾರ್ಜುನ ವಿಜಯ. ಈ ಆದಿಪುರಾಣ ಧಾರ್ಮಿಕ ಕಾವ್ಯ. ಪಂಪನ ಎರಡನೆಯ ಮಹಾಕಾವ್ಯ 14 ಆಶ್ವಾಸಗಳ ವಿಸ್ತಾರ ಹೊಂದಿರುವ ವಿಕ್ರಮಾರ್ಜುನ ವಿಜಯ. ಇದು ಪಂಪ ಭಾರತ ಎಂದು ಕೂಡ ಪ್ರಸಿದ್ಧವಾಗಿದೆ. ಇದೊಂದು ಲೌಕಿಕ ಕಾವ್ಯ. ಈ ಕಾವ್ಯಕ್ಕೆ ಸಂಸ್ಕೃತದಲ್ಲಿ ವ್ಯಾಸರು ಬರೆದಿರುವಂತಹ ಮಹಾಭಾರತವೇ ಮೂಲ ಎಂದು ತನ್ನ ಕಾವ್ಯದಲ್ಲಿ ಹೇಳಿಕೊಂಡಿದ್ದಾನೆ. ಆಶ್ರಯದಾತನಾದ ಅರಿಕೇಸರಿಯನ್ನು ಕಥಾನಾಯಕನನ್ನಾಗಿ ಮಾಡಿ ಅವನನ್ನು ಅರ್ಜುನನೊಡನೆ ಹೋಲಿಸಿಕೊಂಡು ಕಾವ್ಯ ರಚಿಸಿರುವಂತಹ ಪಂಪನದು ಅಭಿಜಾತ ಪ್ರತಿಭೆ ಅಂದರೆ ಹುಟ್ಟು ಪ್ರತಿಭೆ. ಅರ್ಜುನನ ಮಡದಿ ಸುಭದ್ರೆಯು ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಪಟ್ಟ ಮಹಿಷಿಯಾಗುವುದು ಪಂಪನು ತನ್ನ ಕಾವ್ಯದಲ್ಲಿ ಮಾಡಿರುವಂತಹ ಒಂದು ಮಹತ್ವವಾದಂತಹ ಬದಲಾವಣೆ. ದೇಸಿ ಮಾರ್ಗಗಳ ಸಮನ್ವಯ ಈ ಕಾವ್ಯದಲ್ಲಿ ಪ್ರತಿಫಲಿಸಿದೆ. ಪಸರಿಪ ಕನ್ನಡ ಕೊಡೆಯನೋರ್ವನೇ ಸತ್ಕವಿ ಪಂಪನಾವಗಂ ಎಂಬುದು ನಾಗರಾಜನೆಂಬ ಕವಿಯ ಮನದಾಳದ ಮಾತು. ನಾಡೋಜನಾದ ಪಂಪನು ಬರಿಯ ಕವಿ ಮಾತ್ರವೇ ಅಲ್ಲ, 1000 ವರ್ಷಕ್ಕೆ ಹಿಂದಿನ ಕನ್ನಡ ರಾಷ್ಟ್ರೀಯ ಪುರುಷರೊಳಗೂ ಒಬ್ಬನು ಎಂಬ ಮುಳಿಯ ತಿಮ್ಮಪ್ಪಯ್ಯನವರ ಮಾತು ಪಂಪನ ಕಾವ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ವಿದ್ಯಾರ್ಥಿಗಳೇ, ಪ್ರಸ್ತುತ ನಿಮಗೆ ಪಠ್ಯಪುಸ್ತಕದಲ್ಲಿರುವಂತಹ ಈ ಕಾವ್ಯ ಭಾಗ ಬನವಾಸಿ ದೇಶದೊಳ್. ಈ ಕಾವ್ಯ ಭಾಗವನ್ನು ವಿಕ್ರಮಾರ್ಜುನ ವಿಜಯದ 4ನೇ ಆಶ್ವಾಸದಿಂದ ಆರಿಸಲಾಗಿದೆ. ಪಂಪನಿಗೆ ಕನ್ನಡ ನಾಡು ನುಡಿಯ ಬಗೆಗೆ ಅಪಾರವಾದಂತಹ ಹಾಗೂ ವಿಶೇಷವಾದಂತಹ ಪ್ರೀತಿ. ಇಲ್ಲಿನ ನೆಲ, ಜಲ, ಸಂಸ್ಕೃತಿಯು ಈ ಕವಿಯನ್ನು ಮನಸೂರೆಗೊಳ್ಳುವ ಹಾಗೆ ಮಾಡಿದೆ. ತಾಯಿಯ ತವರೂರಾದ ಅಣ್ಣಿಗೇರಿಯಲ್ಲಿ ಬೆಳೆದ ಕವಿ ಇಲ್ಲಿನ ತಿರುಳ್ಗನ್ನಡವನ್ನು ಕಲಿತಿರಬಹುದು. ಕನ್ನಡ ನಾಡಿನ ಬನವಾಸಿ ಪ್ರದೇಶವು ಕವಿಯ ಮನಸ್ಸನ್ನು ಸೆಳೆದಿರುವುದು, ಅದನ್ನು ಆತ ಮನೋಜ್ಞವಾಗಿ ವರ್ಣಿಸಿರುವುದು ಈ ಕಾವ್ಯದಲ್ಲಿರುವಂತಹ ವಿಶೇಷತೆ. ಕನ್ನಡ ನಾಡಿನ ವ್ಯಕ್ತಿಗಳ ಸಂಸ್ಕೃತಿಯ ವರ್ಣನೆಯನ್ನು ಮಾಡುವಂತಹ ಪಂಪ ಇಲ್ಲಿ ಮನುಷ್ಯನಾಗಿ ಹುಟ್ಟಿ
ಮುಟ್ಟುವುದು ಅಸಾಧ್ಯವಾದರೆ ಮರಿದುಂಬಿಯಾಗಿ ಕೋಗಿಲೆಯಾಗಿ ಜನ್ಮ ತಾಳುವ ಆಸೆಯನ್ನು ವ್ಯಕ್ತಪಡಿಸುತ್ತಾನೆ. ಅರ್ಜುನನ ಬಾಯಿಯಿಂದ ಕನ್ನಡ ನಾಡನ್ನು ಮೈಮರೆತು ಹಾಡಿಸಿರುವ ಈ ಸಂದರ್ಭವು ಒಂದು ಸುಂದರವಾದಂತಹ ಒಂದು ಭಾವಗೀತೆಯಾಗಿದೆ. ವಿದ್ಯಾರ್ಥಿಗಳೇ, ಮೊದಲ ಭಾಗದಲ್ಲಿ ಪಂಪ ಬನವಾಸಿ ದೇಶ ಹೇಗಿದೆ ಅನ್ನೋದನ್ನು ಈ ರೀತಿ ವರ್ಣನೆ ಮಾಡುತ್ತಾನೆ. ಸೊಗೈಸಿ ಬಂದ ಮಾಮರನೇ, ತಳ್ತ ಎಲೆವಳ್ಳಿಯೇ, ಪೂತ ಜಾತಿ ಸಂಪಗೆಯೇ, ಕುಕ್ಕಿಲ್ವ ಕೋಗಿಲೆಯೇ, ಪಾಡುವ ದುಂಬಿಯೇ, ನಲ್ಲರೊಳ್ಮೊಗಂ ನಗೆಮೊಗದೊಳ್ ಪಳಂಚಿ ಅಲೆಯೇ ಕೂಡುವ ನಲ್ಲರೆ, ನೋಳ್ಪೊಡೆ ಆವ ಬೆಟ್ಟುಗಳೊಳಂ ಆವ ನಂದನವನಗಳೊಳಂ ಬನವಾಸಿ ದೇಶದೊಳ್. ಇಲ್ಲಿ ಪಂಪಕವಿ ಬನವಾಸಿ ದೇಶದ ಸೊಗಸನ್ನು, ಸೌಂದರ್ಯವನ್ನು, ಅಲ್ಲಿನ ಪ್ರಕೃತಿ ಸೌಂದರ್ಯದ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಬನವಾಸಿ ದೇಶದ ಯಾವುದೇ ಬೆಟ್ಟಗಳನ್ನು, ಯಾವುದೇ ಉದ್ಯಾನವನವನ್ನು, ಯಾವುದೇ ತೋಟವನ್ನು ನೋಡಿದರೂ ಕೂಡ ನಮ್ಮ ಮನಸ್ಸೂರೆಗೊಳಿಸುತ್ತದೆ, ನಮ್ಮ ಮನಸ್ಸನ್ನು ಅದು ಆಕರ್ಷಿತಗೊಳಿಸುತ್ತದೆ. ಅಷ್ಟರ ಮಟ್ಟಿಗಿನ ಆಕರ್ಷಣೆ ಆ ಪ್ರಕೃತಿಗಿದೆ. ಆ ಉದ್ಯಾನವನದಲ್ಲಿ ಏನೆಲ್ಲ ಇವೆ ಅನ್ನೋದನ್ನು ಪಂಪಕವಿ ಹೇಳ್ತಾರೆ. ಫಲಭರಿತವಾದಂತಹ ಮಾವಿನ ಮರಗಳಿವೆ. ಆ ಮರಗಳಿಗೆ ಹಬ್ಬಿರುವಂತಹ ದಟ್ಟವಾದ ವೀಳ್ಯದ ಎಲೆಯ ಬಳ್ಳಿಗಳು ಇವೆ. ಹೂ ಬಿಟ್ಟಂತಹ ಶ್ರೇಷ್ಠ ಜಾತಿಯ ಸಂಪಗೆ ಹೂಗಳ ಮರಗಳಿವೆ. ಇಂತಹ ಮಾವಿನ ಮರಗಳು, ವೀಳ್ಯದ ಎಲೆಯ ಬಳ್ಳಿಗಳು, ಉತ್ಕೃಷ್ಟ ಜಾತಿಯ ಸಂಪಗೆಗಳನ್ನು ಹೊಂದಿರುವ ಉದ್ಯಾನವನಗಳನ್ನು ವಿವರಿಸುತ್ತಾ ಪಂಪಕವಿ ಹೀಗೆ ಹೇಳ್ತಾರೆ. ಸೊಗೈಸಿ ಬಂದ ಮಾಮರನೇ, ತಳ್ತ ಎಲೆವಳ್ಳಿಯೇ. ಮಾಮರ ಅಂದರೆ ಮಾವಿನ ಮರ, ತಳ್ತ ದಟ್ಟವಾದಂತಹ ಎಲೆವಳ್ಳಿ, ವೀಳ್ಯದೆಲೆಯ ಬಳ್ಳಿ ಆ ಮರವನ್ನು ಹಬ್ಬಿಕೊಂಡು ಉಂಟು. ಹಾಗೆ ಪೂತ, ಪೂತ ಅಂದರೆ ಹೂ ಬಿಟ್ಟ, ಜಾತಿ ಸಂಪಗೆ, ಜಾತಿ ಸಂಪಗೆ ಒಳ್ಳೆಯ ಜಾತಿ, ಉತ್ಕೃಷ್ಟ ಜಾತಿಯ ಸಂಪಗೆಯ ಮರಗಳಿವೆ. ಹಾಗೆ ಕುಕ್ಕಿಲ್ವ ಕೋಗಿಲೆಯೇ, ಕುಕ್ಕಿಲು ಅಂದರೆ ಧ್ವನಿ ಮಾಡುವುದು, ಕುಹು ಕುಹು ಅಂತ ಧ್ವನಿ ಮಾಡ್ತಾ ಇದ್ದವಂತೆ ಆ ಮಾವಿನ ಮರಗಳಲ್ಲಿ ಆ ಕೋಗಿಲೆಗಳು ಕುಳಿತುಕೊಂಡು. ಕುಕ್ಕಿಲ್ವ ಕೋಗಿಲೆಯೇ, ಪಾಡುವ ತುಂಬಿಯೇ, ಪಾಡುವ ದುಂಬಿ, ಝೇಂಕರಿಸುತ್ತಿರುವಂತಹ ದುಂಬಿಗಳು ಇವೆ. ಹಾಗೆ ಆ ಉದ್ಯಾನವನದಲ್ಲಿ, ಆ ತೋಟದಲ್ಲಿ ನಲ್ಲರು ಒಳ್ಮೊಗಂ, ನಲ್ಲರು ಅಂದರೆ ಒಲಿದವರು, ಪ್ರೀತಿಸಿದವರು, ಪ್ರೀತಿಸಿದವರ ಒಳ್ಮೊಗ, ಒಳಮುಖಗಳು, ಒಳ್ಳೆಯ ಮುಖಗಳು ಅಲ್ಲಿವೆ. ನಗೆಮೊಗಗಳು, ನಗೆಮೊಗದೊಳ್, ನಗುವಿನಿಂದ ಕೂಡಿದಂತಹ ಅಂದರೆ ನಲ್ಲೆಯರು ಸೇರಿರುವಂತಹ ಬಹಳ ಚಂದದ ನಗೆಯನ್ನು ಹೊಂದಿದಂತಹ ಆ ಪ್ರೇಮಿಗಳು ನಗೆಮೊಗದೊಳ್ ಪಳೆಂಚಿ, ಪಳೆಂಚಿ ಅಂದರೆ ತಾಗಿಕೊಂಡು, ಒಬ್ಬರನ್ನೊಬ್ಬರು ಬಹಳ ಖುಷಿಯಿಂದ ನಗೆಮೊಗದಿಂದ ಮಾತನಾಡಿಸಿಕೊಳ್ಳುತ್ತಾ, ಒಬ್ಬರನ್ನೊಬ್ಬರು ಪೀಡಿಸಿಕೊಂಡು ನಲಿದಾಡುತ್ತಾ ಸಾಗಿ ಬರುತ್ತಾ ಇರುವಂತಹ ನಲ್ಲೆಯರು ಕೂಡುವ ಅಂದರೆ ಒಂದಾಗಿ ಇರುವಂತಹ ಆ ನಲ್ಲರೆ ಆ ಪ್ರೇಮಿಗಳನ್ನು ನೋಳ್ಪೊಡೆ ಅಂದರೆ ನೋಡುವುದಾದರೆ,
ಎಲ್ಲಿ ನೋಡಿದ್ರೂ ಕೂಡ ಇಂತಹ ಪ್ರೇಮಿಗಳನ್ನು ನಾವು ಆ ಬನವಾಸಿಯ ಆ ಉದ್ಯಾನವನದಲ್ಲಿ ಕಾಣಬಹುದಿತ್ತಂತೆ. ಯಾವ ರೀತಿ ಆ ಉದ್ಯಾನವನವಿತ್ತು ಅನ್ನೋದನ್ನು ನೀವು ಮೊದಲೇ ತಿಳ್ಕೊಂಡ್ರಿ. ಫಲಭರಿತವಾದಂತಹ ಮಾವಿನ ಮರಗಳಿಗೆ ಹಬ್ಬಿರುವಂತಹ ದಟ್ಟವಾದ ವೀಳ್ಯದೆಲೆಯ ಬಳ್ಳಿಗಳು, ಹಾಗೆಯೇ ಹೂ ಬಿಟ್ಟಂತಹ ಶ್ರೇಷ್ಠ ಜಾತಿಯ ಸಂಪಗೆ ಹೂವುಗಳಿಂದ ಕೂಡಿದಂತಹ ಮರಗಳು, ಮಾವಿನ ಮರಗಳು, ವೀಳ್ಯದ ಎಲೆಯ ಬಳ್ಳಿಗಳು ಕೂಡಿ ಬಳ್ಳಿಗಳಿಂದ ಆವರಿಸಲ್ಪಟ್ಟಂತಹ ಮಾವಿನ ಮರಗಳು, ಉತ್ಕೃಷ್ಟ ಜಾತಿಯ ಸಂಪಿಗೆಯ ಹೂಗಳನ್ನು ಹೊಂದಿರುವಂತಹ ಉದ್ಯಾನವನಗಳು, ಹಾಗೆಯೇ ಕುಹೂ ಕುಹೂ ಎಂದು ಹಾಡುವ ಕೋಗಿಲೆಗಳು, ಹಾಗೆ ಝೇಂಕರಿಸ್ತಾ ಬರುವಂತಹ ದುಂಬಿಗಳನ್ನು ಕೂಡ ಆ ಉದ್ಯಾನವನದಲ್ಲಿ ನೋಡಬಹುದಾಗಿತ್ತು. ಅಲ್ಲದೆ ನಗೆ ಮೊಗದ, ಮೊಗ ಅಂದರೆ ಮುಖ, ನಗೆ ಮೊಗದ ಒಬ್ಬರನೊಬ್ಬರು ಒಲಿದವರ ಒಳ್ಳೆಯ ಮುಖಗಳು ನಗುವಿನಿಂದ ಕೂಡಿಕೊಂಡು ಒಬ್ಬರನೊಬ್ಬರು ತಾಗಿಕೊಂಡು ಸಂಚರಿಸುತ್ತಿರುವಂತಹ ನಲ್ಲೆಯರನ್ನು ಆವ ಬೆಟ್ಟಗಳೊಳ್ ಆವನಂದನವನಗಳೊಳಂ, ಯಾವ ಬೆಟ್ಟಗಳಲ್ಲಿಯೋ ಅಂದರೆ ಆ ನಲ್ಲೆಯರನ್ನು ಯಾವ ಬೆಟ್ಟಗಳಲ್ಲಿಯೋ ಯಾವ ಉದ್ಯಾನವನಗಳನ್ನು ನೋಡಿದರೂ ಅಲ್ಲಿ ಆ ಪ್ರೇಮಿಗಳೇ ಕಂಡುಬರುತ್ತಾರೆ. ಅಷ್ಟು ಅಂದದ ಸಂಪದ್ಭರಿತವಾದಂತಹ ಉದ್ಯಾನವನಗಳು ತನ್ನ ಬನವಾಸಿ ದೇಶದಲ್ಲಿ ಇದೆ ಎಂದು ಪಂಪಕವಿ ಈ ಪದ್ಯ ಭಾಗದಲ್ಲಿ ವಿವರಿಸ್ತಾ ಹೋಗ್ತಾರೆ. ಮುಂದಿನ ಕಾವ್ಯ ಭಾಗದಲ್ಲಿ ತ್ಯಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯ, ಅಲಂಪಿನ ಇಂಪುಗಳ್ಗೆ ಆಗರವಾದ ಮಾನಸರೇ ಮಾನಸರ್ ಅಂತವರಾಗಿ ಪುಟ್ಟಲ್ ಏನಾಗಿಯೊಂ ಏನೋ ತೀರ್ದಪುದೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್. ಇಲ್ಲಿ ಪಂಪಕವಿಯು ಹೇಳುತ್ತಾನೆ, ಆತನ ದೃಷ್ಟಿಯಲ್ಲಿ ಬನವಾಸಿ ಎಂದರೆ ತ್ಯಾಗ, ಭೋಗ, ಪ್ರೀತಿ, ಕಾವ್ಯಗೋಷ್ಠಿಗಳು, ಹಾಗೆ ಸಂಗೀತ ಗೋಷ್ಠಿಗಳು, ಇವುಗಳಿಂದ ಸಂತೋಷಗೊಳ್ಳುವಂತಹ ಆ ಇಂಪುಗಳಿಗೆ ಆಗರವಾದಂತಹ ಒಂದು ಸುಂದರವಾದಂತಹ ತಾಣ. ಅಲ್ಲಿಯ ಜನರೆಲ್ಲರೂ ಇಂತೆಲ್ಲ ಗುಣಗಳಿಗೆ ಆಶ್ರಯದಾತರಾದವರು. ಆದ್ದರಿಂದ ಮನುಷ್ಯನಾಗಿ ಹುಟ್ಟುವುದಾದರೆ ಬನವಾಸಿ ನಾಡಿನಲ್ಲಿ ತ್ಯಾಗ, ಭೋಗ, ಪ್ರೀತಿ, ಸಂಗೀತ, ಕಾವ್ಯ ಗೋಷ್ಠಿ ಇವುಗಳಿಗೆ ಆಗರವಾಗಿರುವಂತಹ ಬನವಾಸಿಯಲ್ಲಿ ಹುಟ್ಟಬೇಕು. ಹೀಗೆ ಹುಟ್ಟಿದ ಮನುಷ್ಯರೇ ಮನುಷ್ಯರು, ಹಾಗೆ ಅಲ್ಲದಿದ್ದವರು ಮನುಷ್ಯರೇ ಅಲ್ಲ. ಒಂದು ಪಕ್ಷ ಬನವಾಸಿ ನಾಡಿನಲ್ಲಿ ತ್ಯಾಗ ಭೋಗಾದಿಗಳ ಮನುಷ್ಯರಾಗಿ ಹುಟ್ಟದಿದ್ದರೂ ಚಿಂತೆಯಿಲ್ಲ. ಕೊನೆಯ ಪಕ್ಷ ಬನವಾಸಿ ನಾಡಿನಲ್ಲಿ ಕೋಗಿಲೆಯಾಗಿಯೋ ಇಲ್ಲ ಮರಿದುಂಬಿಯಾಗಿಯೋ ಹುಟ್ಟಬೇಕು. ಅಂದಾಗ ಮಾತ್ರ ಜೀವನದ ಸಾರ್ಥಕತೆ ಎನ್ನುವಂಥದ್ದು ಪಂಪನ ನಿಲುವಾಗಿದೆ. ಆತನ ಬನವಾಸಿಯ ಮೇಲಿನ ಅನನ್ಯ ಪ್ರೀತಿ ಇದು ಒಂದು ದ್ಯೋತಕವಾಗಿದೆ. ಆ ಪ್ರೀತಿ ಬನವಾಸಿಯ ಮೇಲಿನ ಒಂದು ಗುರುತು ಇದು. ತ್ಯಾಗ ಅಂದರೆ ತ್ಯಾಗ, ಭೋಗ ಅಂದರೆ ಒಂದು ರೀತಿಯಲ್ಲಿ ಒಳ್ಳೆಯ ಜೀವನವನ್ನು ಸುಖವಾಗಿ ನಡೆಸುವಂತಹ ಜೀವನ. ಹಾಗೆ ಅಕ್ಕರ ಅಂದರೂ ಪ್ರೀತಿ, ಹಾಗೆ ವಿದ್ಯೆ. ಗೇಯ ಅನ್ನುವಂಥದ್ದು ಬರ್ತದೆ ನೋಡಿ. ಗೇಯ ಅಂದರೆ ಸಂಗೀತ, ಗೊಟ್ಟಿ ಅಂದರೆ ಗೋಷ್ಠಿ, ಹಾಗೆ ಅಲಂಪು ಅಂತ ಇದೆ ನೋಡಿ.
ಅಲಂಪು ಅಂದರೆ ಸಂತೋಷ, ಆಗರ ಆಕರ ಆಶ್ರಯವಾಗಿರುವಂಥದ್ದು. ಮಾನಸರು ಅಂದರೆ ಮನುಷ್ಯರು, ಮಾನಸರೇ ಮಾನಸರ್ ಮನುಷ್ಯರೇ ಮನುಷ್ಯರು. ಪುಟ್ಟಲ್ ಹುಟ್ಟುವುದು, ಏನಾಗಿಯುಂ ಏನಾಗಿಯುಂ ಏನೋ ಅಂದರೆ ಏನಾದರೆ ತಾನೆ ಏನಾದರೆ ತಾನೆ. ತೀರ್ಧಪುದೆ ಅಂದರೆ ಸಾಧ್ಯವಾಗುತ್ತದೆಯೇ, ತೀರದೊಡಂ ಸಾಧ್ಯವಾಗದಿದ್ದರೂ ಕೂಡ, ಮರಿದುಂಬಿ ಒಂದು ಸಣ್ಣ ತುಂಬಿಯಾಗಿ, ಮೇಣ್ ಅಥವಾ ಕೋಗಿಲೆಯಾಗಿ, ಕೋಗಿಲೆ ಅಂದರೆ ನಿಮ್ಗೆ ಗೊತ್ತಾಗ್ತದೆ, ಕೋಗಿಲೆಯಾಗಿ ಹುಟ್ಟುವಂಥದ್ದು. ಇಂತಹ ಬನವಾಸಿಯ ಜನರು ಹೇಗಿದ್ದಾರೆ? ತ್ಯಾಗ ಹೊಂದಿರುವವರು, ಭೋಗ ಹೊಂದಿರುವವರು, ಪ್ರೀತಿಯಿಂದ ಇರುವವರು, ವಿದ್ಯೆ, ಸಂಗೀತ, ಕಾವ್ಯಗಳ ಗೋಷ್ಠಿ ಇವುಗಳಲ್ಲೇ ಸಂತೋಷವನ್ನು ಪಡುವವರು ಇಲ್ಲಿಯ ಜನರು. ಇವುಗಳಿಗೆ ಸುಂದರವಾದಂತಹ ಒಂದು ಆಗರವಾಗಿರುವಂತಹ ಒಂದು ಸುಂದರವಾದಂತಹ ತಾಣ. ಒಂದು ವೇಳೆ ತಾನು ಇಂತಹ ಬನವಾಸಿಯಲ್ಲಿ ಮನುಷ್ಯನಾಗಿ ಹುಟ್ಟಲು ಸಾಧ್ಯವಾಗದಿದ್ದರೆ ಬೇಡ, ಒಂದು ಮರಿ ತುಂಬಿಯಾಗಿ, ಒಂದು ಸಣ್ಣ ದುಂಬಿಯಾಗಿ, ಚಿಟ್ಟೆಯಾಗಿಯಾದರೂ ಹುಟ್ಟುತ್ತೇನೆ, ಅಥವಾ ಒಂದು ಮರಿ ಕೋಗಿಲೆಯಾಗಿಯಾದರೂ ಹುಟ್ಟುತ್ತೇನೆ, ಆಗ ತನ್ನ ಜೀವನ ಸಾರ್ಥಕವಾಗುತ್ತದೆ. ಅಂದರೆ ಕರ್ನಾಟಕದಲ್ಲಿ ಇರುವಂತಹ ಈ ಬನವಾಸಿಯಲ್ಲಿ ಹುಟ್ಟುವಂಥದ್ದು ಕೂಡ ಪುಣ್ಯವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಪಂಪ ಕವಿ ಹೇಳ್ತಾನೆ. ಮುಂದಿನ ಪದ್ಯ ಭಾಗದಲ್ಲಿ ಈ ಬನವಾಸಿ ದೇಶದ ವರ್ಣನೆಯನ್ನು ಯಾವ ರೀತಿ ಮಾಡುತ್ತಾನೆ ಅನ್ನುವಂಥದ್ದನ್ನು ಮುಂದಿನ ಪದ್ಯ ಭಾಗ ಹೀಗಿದೆ ನೋಡಿ. ತೆಂಕಣ ಗಾಳಿ ಸೋಂಕಿದೊಡಂ ಒಳ್ನುಡಿಗಳ್ ಕೇಳ್ದೊಡಂ ಇಂಪನಾಳ್ದ ಗೇಯಂ ಕಿವಿ ಒಕ್ಕಡಂ ಬಿರಿದ ಮಲ್ಲಿಗೆ ಕಂಡೊಡಂ ಅದಕ್ಕೆಂದು ಅಲಂಪು ಎಡೆಗೊಂಡೊಡಂ ಮಧು ಮಹೋತ್ಸವಂ ಆದೊಡಂ ಏನೆಂಬೆನ್ ಆರಂಕುಸವಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ. ಬನವಾಸಿಯ ಪ್ರಕೃತಿ ಸೌಂದರ್ಯದ ಅನನ್ಯವಾದಂತಹ ವರ್ಣನೆಯನ್ನ ಇಲ್ಲಿ ಪಂಪ ಮಾಡುತ್ತಿದ್ದಾನೆ. ಬನವಾಸಿಯ ಮೇಲಿನ ಆ ಪ್ರೀತಿ, ಪಂಪನ ಪ್ರೀತಿ ಹೇಗೆ ಇದೆ ಅನ್ನುವಂಥದ್ದನ್ನು ಈ ಕಾವ್ಯ ಭಾಗದಲ್ಲಿ ನಾವು ನೋಡಬಹುದು. ಪಂಪನ ಮನಸ್ಸನ್ನ ಆ ಬನವಾಸಿ ದೇಶ ಬಹಳಷ್ಟು ಆಕರ್ಷಣೆಗೊಳ್ಳಬೇಕಾದರೆ ಒಂದು ಕಾರಣವಿದೆ ಅಂತೆ. ಅಲ್ಲಿರುವಂತಹ ಅನುಪಮವಾದಂತಹ ಸೃಷ್ಟಿ ಸೌಂದರ್ಯ, ಪ್ರಕೃತಿ ಸೌಂದರ್ಯ ಯಾವ ರೀತಿ ಆ ಬನವಾಸಿ ದೇಶದಲ್ಲಿ ಬೀಸುತ್ತಾ ಇರುವಂತಹ ತೆಂಕಣ ಗಾಳಿ ಸೋಂಕಿದರೆ, ಅಲ್ಲಿನ ಗಾಳಿ ಸ್ಪರ್ಶಿಸಿದರೆ ಸಾಕು, ಅಲ್ಲಿನ ಒಳ್ಳೆಯ ನುಡಿಯನ್ನು ಕೇಳಿದರೆ ಸಾಕು, ಅಲ್ಲಿನ ಇಂಪಾದಂಥ ಮಾಧುರ್ಯ ಕಿವಿಯನ್ನು ಹೊಕ್ಕರೆ ಸಾಕು, ಅಲ್ಲಿನ ಬಿರಿದ ಮಲ್ಲಿಗೆಯನ್ನು ಕಂಡರೆ ಸಾಕು, ಮನಕ್ಕೆ ಮಧು ಮಹೋತ್ಸವವೇ ಆಗುತ್ತದೆ. ಹಾಗೆ ಯಾರೇ ಅಂಕುಶವನ್ನು ಇಟ್ಟರೂ ಅಥವಾ ತನ್ನನ್ನು ಯಾರೇ ತಡೆದರೂ ತನ್ನ ಮನಸ್ಸು ಬನವಾಸಿಯನ್ನು ನೆನೆಯುತ್ತದೆ. ಇದು ಬನವಾಸಿಯ ಮೇಲೆ ಇರುವಂತಹ ಪಂಪನ ಅಗಾಧವಾದಂತಹ ಪ್ರೀತಿ. ಇಂತಹ ತ್ಯಾಗ ಭೋಗಾದಿಗಳಿಂದ ಕೂಡಿದಂತಹ ಈ ಬನವಾಸಿ ದೇಶದಲ್ಲಿ ಮನುಷ್ಯನಾಗಿ ಹುಟ್ಟದಿದ್ದರೂ ಚಿಂತೆ ಇಲ್ಲ, ಕೊನೆಯ ಪಕ್ಷ ಕೋಗಿಲೆಯಾಗಿಯೋ ಮರಿದುಂಬಿಯಾಗಿಯೋ ನಾನು ಹುಟ್ಟುತ್ತೇನೆ. ಹಾಗೆಯೇ ಯಾರು ಈ ಬನವಾಸಿ ದೇಶದಲ್ಲಿ ಯಾರು ನನಗೆ ಅಂಕುಶವನ್ನು ಇಟ್ಟರೂ ಕೂಡ, ಕಿವಿಗೆ ಅಂಕುಶವನ್ನು ಹಾಕಿ ಹಿಡಿದು ಎಳೆದ್ರು ಅಥವಾ ತನ್ನನ್ನು ತಡೆದ್ರೂ ಕೂಡ ತನ್ನ ಮನಸ್ಸು ಬನವಾಸಿಯನ್ನು ನೆನೆಯುತ್ತದೆ. ಇಂತಹ ಈ ಬನವಾಸಿಯ ಸೌಂದರ್ಯ ಅಷ್ಟು ಮನಸೂರೆಗೊಂಡಿದೆ. ಅದು ಇಲ್ಲಿ ತೆಂಕಣ ಗಾಳಿ, ತೆಂಕಣ ಅಂದರೆ
ದಕ್ಷಿಣ ದಕ್ಷಿಣ ಭಾಗದಲ್ಲಿ ಬೀಸ್ತಾ ಇರುವಂತಹ ಗಾಳಿ. ಹಾಗೆ ಸೋಂಕುವುದಂದರೆ ಸ್ಪರ್ಶಿಸುವುದು. ಒಳ್ನುಡಿ ಅಂದರೆ ಒಳ್ಳೆಯ ಮಾತುಗಳು. ಬನವಾಸಿಯಲ್ಲಿರುವಂತಹ ಜನರು ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ರಂತೆ. ಇಂಪನಾಳ್ದ ಗೇಯಂ ಅಂದರೆ ಇಂಪಿನಿಂದ ಕೂಡಿದಂತಹ ಸಂಗೀತ. ಕಿವಿ ಒಕ್ಕಡಂ ಕಿವಿಯನ್ನು ಹೊಕ್ಕರೆ, ಕಿವಿಯನ್ನು ಪ್ರವೇಶಿಸಿದರೆ, ಕಿವಿಗೆ ಕೇಳಿದರು. ಬಿರಿದ ಮಲ್ಲಿಗೆ, ಅಲ್ಲಿ ಅರಳಿರುವಂತಹ ಮಲ್ಲಿಗೆಯನ್ನು ನೋಡಿದಾಗ, ಕಂಡೊಡಂ ನೋಡಿದರೂ ಕೂಡ ಮನಸ್ಸು ಮಧು ಮಹೋತ್ಸವಗೊಳ್ಳುತ್ತದೆ. ಅಂದರೆ ಮನಸ್ಸಿನಲ್ಲಿ ವಸಂತೋತ್ಸವ ಬಂದು ಬಿಡುತ್ತದೆ. ಆ ವಸಂತೋತ್ಸವವನ್ನು ನೋಡಿ ನೋಡಿ ಅಲ್ಲಿ ಒಂದು ನಿದ್ದೆಯನ್ನು ಮಾಡಿದಾಗ ಒಂದು ರೀತಿಯ ಅಲಂಪುಗಳು ಸುಖವನ್ನು ಹೊಂದುತ್ತೇನೆ. ಗೆಡೆಗೊಂಡೊಡಂ ಒಟ್ಟಾದರೂ ಕೂಡ ಏನೆಂಬೇನ್, ಇಲ್ಲಿಯ ವರ್ಣನೆಯನ್ನೇ ಏನೆಂದು ಹೇಳಲಿ. ನನ್ನ ಮನಸ್ಸು ಯಾವ ರೀತಿ, ಯಾರೇ ಅಂಕುಶವನ್ನು ಇಟ್ಟರೂ ಕೂಡ, ಯಾರು ಅಂಕುಶವನ್ನು ಹಾಕಿದರೂ ಕೂಡ ನನ್ನ ಮನಸ್ಸು ಇಲ್ಲಿ ಹುಟ್ಟಲೇಬೇಕು. ನಾನು ಏನಾದರೂ ಆಗಿ ಇಲ್ಲಿ ನನ್ನ ಮನಸ್ಸು ಯಾವಾಗಲೂ ಕೂಡ ಈ ಬನವಾಸಿ ದೇಶವನ್ನು ನೆನೆಯುತ್ತಾ ಇರುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳ್ತಾರೆ. ಮುಂದಿನ ಪದ್ಯ ಭಾಗದಲ್ಲಿ ಪಂಪ ಕವಿ ಹೀಗೆ ಹೇಳ್ತಾರೆ. ಯಾವ ರೀತಿ ಅನ್ನುವಂಥದ್ದನ್ನು ಗಮನವಿಟ್ಟು ನೋಡೋಣ. ಅಮರ್ದುಂ ಮುಕ್ಕಳಿಪ ಅಂತುಟಪ್ಪ ಸುಸಿಲ್ ಇಂಪುಂ ತಗುಳ್ದ ಒಂದು ಗೇಯಂ ಅಕ್ಕರಂ ಗೊಟ್ಟಿಯುಂ ಚದುರರ್ ಒಳ್ವಾತುಂ ಕುಳಿರ್ ಕೊಳ್ವ ಜೊಂಪುಂ ಏವೇಳುವುದನುಳ್ಳ மெய்சுகம் இந்தென்னம் கரம் நோடி நாடே மனம் கொண்டிரே தெங்க நாடும் மறையல்கே ಇನ್ನೇಂ ಮನಂಬರ್ಕುಮೆ. ಪಂಪನ ಮನಸ್ಸನ್ನು ಈ ಬನವಾಸಿ ದೇಶ ಸೂರೆಗೊಳ್ಳಲು ಅನೇಕ ಕಾರಣಗಳಿದ್ದವು. ಅಲ್ಲಿನ ಅನುಪಮವಾದಂತಹ ಸೃಷ್ಟಿ ಸೌಂದರ್ಯ, ಹಾಗೆ ಅಲ್ಲಿರುವಂತಹ ಮನುಷ್ಯರ ಸೌಂದರ್ಯ, ಅಥವಾ ಒಂದು ಮಧುರವಾದಂತಹ ಶರೀರ ಸೌಂದರ್ಯ, ಹಾಗೆ ಬನವಾಸಿಯಲ್ಲಿರುವಂತಹ ಆ ಸ್ತ್ರೀಯರ ದೈಹಿಕ ಸೌಂದರ್ಯಕ್ಕೆ ಮನಸೋತಂತಹ ರಸಿಕನವನಂತೆ. ಹೇಗೆ ಬನವಾಸಿಯಲ್ಲಿರುವಂತಹ ತೆಂಕಣ ಗಾಳಿ ಸೋಂಕಿದರೆ ಸಾಕು, ಅಲ್ಲಿನ ಒಳ್ನುಡಿ ಒಳ್ಳೆಯ ಮಾತುಗಳು ಕೇಳಿದರೆ ಸಾಕು, ಆ ಮಾಧುರ್ಯ ಕಿವಿ ಹೊಕ್ಕರೆ ಸಾಕು, ಬಿರಿದ ಮಲ್ಲಿಗೆಯನ್ನು ಕಂಡರೆ ಸಾಕು, ಮಧು ಮಹೋತ್ಸವ ತನಗೆ ಉಂಟಾಗ್ತದೆ. ಯಾರೇ ಅಂಕುಶವನ್ನು ಇಟ್ಟರೂ ಕೂಡ ತನ್ನ ಮನಸ್ಸು ಬನವಾಸಿಯನ್ನು ನೆನೆಯುತ್ತದೆ. ಈ ಬನವಾಸಿಯ ಸೌಂದರ್ಯ ಹೇಗೆ ಮನಸ್ಸು ಸೂರೆಗೊಂಡಿತೋ, ಹಾಗೆಯೇ ಅಲ್ಲಿನ ಸ್ತ್ರೀಯರ ಸೌಂದರ್ಯವೂ ಕೂಡ ಆತನ ಮನಸ್ಸನ್ನು ಸೂರೆಗೊಂಡಿದೆ ಅಂತೆ. ಸ್ವರ್ಗವನ್ನೇ ಹೀಯಾಳಿಸುವಂತಹ ಅಲ್ಲಿನ ರತಿ ಸುಖದ ಇಂಪು, ಈ ಮಾಧುರ್ಯ ಪಂಪನ ಮನವನ್ನು ಆಕರ್ಷಿಸಿದೆ. ಅಲ್ಲಿನ ಕಾವ್ಯಗೋಷ್ಠಿ ಹಾಗೂ ಜಾಣ ಮಾತುಗಳು ಆಕರ್ಷಿಸಿದಂತೆಯೇ ಅಲ್ಲಿನ ಸ್ತ್ರೀಯರ ಸೌಂದರ್ಯವು, ದೇಹ ಸೌಂದರ್ಯವೂ ಕೂಡ ತನ್ನನ್ನು ಆಕರ್ಷಿಸಿದೆ. ಇದೆಲ್ಲವನ್ನು ನೋಡಿದಂತಹ ಪಂಪ, ಇಂತಹ ತೆಂಕಣ ನಾಡನ್ನು ಮನಸ್ಸು ಮರೆಯಲಿಕ್ಕೆ ಸಾಧ್ಯವೇ ಎಂದು ಕೇಳುವುದನ್ನು ಈ ಪದ್ಯ ಭಾಗದಲ್ಲಿ ನಾವು ಕಾಣಬಹುದು. ಇಂತಹ ತೆಂಕಣ ನಾಡಂ ಮರೆಯಲ್ಕೆ ಇನ್ನೇಂ ಮನಂಬರ್ಕುಮೆ, ಇಂತಹ ತೆಂಕಣ ನಾಡನ್ನು ಮರೆಯಲು ಮನಸ್ಸು ಬರುವುದಿಲ್ಲ. ಅಮೃತವನ್ನೇ ಹೀಯಾಳಿಸುವಂತಹ ಬನವಾಸಿಯ ಆ ದೇಹ ಸುಖದ ರಮ್ಯತೆ, ಹಾಗೆ ಕಿವಿಯನ್ನು ಸೆರೆ ಹಿಡಿಯುವಂತಹ ಸಂಗೀತ, ವಿದ್ಯಾಗೋಷ್ಠಿ ಅಥವಾ ಜ್ಞಾನಗೋಷ್ಠಿ, ಸಂಗೀತಗೋಷ್ಠಿ, ಚತುರರೊಂದಿಗೆ ಆಡುವಂತಹ ಮಾತುಗಳು, ತಂಗಾಳಿಯ ಜೊಂಪು, ಉತ್ಸಾಹವನ್ನು ಉಂಟು ಮಾಡುವಂತಹ ಮೈಸುಖ, ಇವೆಲ್ಲವೂ ಕೂಡ ಪಂಪನ ಮನಸೂರೆಗೊಂಡಿದೆ.
ಆತನ ಮನವನ್ನು ಸೂರೆಗೊಂಡು ಬಿಟ್ಟಿದೆ. ಹೀಗಿರುವಾಗ ತೆಂಕಣ ನಾಡನ್ನು ಮರೆಯುವುದು ಹೇಗೆ ಎಂದು ಇಲ್ಲಿ ಕವಿ ಪಂಪ ಪ್ರಶ್ನಿಸ್ತಾನೆ. ಅಮರ್ದು ಅಂದರೆ ಅಮೃತ, ಮುಕ್ಕಳಿಪ ಅಂದರೆ ಉಗುಳುವ, ಅಂತುಟಪ್ಪ ಅಂದರೆ ಅಂತಿರುವ, ಹಾಗಿರುವ, ಸುಸಿಲ್ ಅಂದರೆ ರತಿಕ್ರೀಡೆ, ಇಂಪು ಮಾಧುರ್ಯ, ತಗುಳ್ದ ಅಂದರೆ ಜೊತೆಯಲ್ಲಿಯೇ ಬರುವಂತಹ ಗೇಯ ಸಂಗೀತ, ಆದಕ್ಕರಗೋಟ್ಟಿಯುಂ ಅಂದರೆ ಉಂಟಾದಂತಹ ವಿದ್ವಾಂಸರ ಚದುರರ ಮೇಳವು, ಚದುರರು ಅಂದರೆ ಜಾಣರು, ಒಳ್ವಾತು ಒಳ್ಳೆಯ ಮಾತುಗಳು, ಕುಳಿರ್ಕೋಳ್ವ ಅಂದರೆ ಕುಳಿರ್ಗಾಳಿ, ಶೀತಗಾಳಿ, ತಂಪು ಗಾಳಿ, ತಂಪಾಗಿರುವಂತಹ ಜೊಂಪು, ಹೂಗೊಂಚಲು, ಏವೇಳುವುದನುಳ್ಳ ಏನು ಬಯಸುವುದೋ ಅದನ್ನುಳ್ಳ, ಮೇಯ್ಸುಖ ದೇಹ ಸುಖ, ಇಂತು ಎನ್ನ ಹೀಗೆ ನನ್ನನ್ನು, ಕರಂ ಅಂದರೆ ಅತಿಶಯವಾಗಿ, ಈ ನಾಡೆ ಚೆನ್ನಾಗಿ, ಮನಗೊಂಡಿರೆ ಮನಸ್ಸನ್ನು ಆಕ್ರಮಿಸಿರಲು, ತೆಂಕನಾಡು ಅಂದರೆ ದಕ್ಷಿಣ ದೇಶ, ಮರೆಯಲ್ಕೆ ಮರೆಯುವುದಕ್ಕೆ, ಇನ್ನೇನು, ಮನಂಬರ್ಕುಮೆ ಮನಸ್ಸು ಬರುತ್ತದೆಯೇ. ವಿದ್ಯಾರ್ಥಿಗಳೇ, ಈ ಪದ್ಯ ಭಾಗವನ್ನು ಓದುವಾಗ ನೀವು ಬಿಡಿಸಿ ಬಿಡಿಸಿ ಓದಿದರೆ, ಹಾಗೆ ಆ ಪದಗಳ ಅರ್ಥವನ್ನು ಸರಿಯಾಗಿ ಗಮನದಲ್ಲಿ ಇಟ್ಟುಕೊಂಡ್ರೆ ಇದು ಬಹಳಷ್ಟು ಸುಲಭವಾಗ್ತದೆ. ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ಕೂಡ ಬಹಳಷ್ಟು ಸುಲಭ ರೀತಿಯಲ್ಲಿ ನಿಮಗೆ ಉತ್ತರಿಸ್ಬೋದು. ಸರಿ ವಿದ್ಯಾರ್ಥಿಗಳೇ, ಈ ಪದ್ಯ ಭಾಗದ ವಿವರಣೆಯನ್ನು ಕೊಟ್ಟಿದ್ದೇನೆ, ನನ್ನಿಂದ ಆದಷ್ಟು ಕೊಟ್ಟಿದ್ದೇನೆ. ಇನ್ನೂ ಕೂಡ ಅನೇಕ ಅರ್ಥಗಳನ್ನು ನಿಮ್ಮ ತರಗತಿಯ ಕನ್ನಡ ಪ್ರಾಧ್ಯಾಪಕರು ಮಾಡಿರಬಹುದು. ಮುಂದೆ ಇನ್ನೊಂದು ವಿಡಿಯೋವನ್ನು ಮಾಡ್ತೇನೆ. ಈ ಪದ್ಯ ಭಾಗದ, ಈ ಕಾವ್ಯ ಭಾಗದ ಪ್ರಶ್ನೋತ್ತರಗಳನ್ನು ಮಾಡ್ತೇನೆ. ಹಾಗೆ ವಿದ್ಯಾರ್ಥಿಗಳೇ, ಈ ಪದ್ಯ ಭಾಗ ಹೇಗಾಯಿತು ಅನ್ನುವಂಥದ್ದನ್ನು ಲೈಕ್ ಕೊಟ್ಟು ತಿಳಿಸಿಬಿಡಿ. ಸರಿ ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಮುಂದೆ ಇದರ ನೋಟ್ಸ್ನೊಂದಿಗೆ ಹಾಗೆ ನಿಮ್ಮ ಇಡೀ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲ ನೋಟ್ಸ್ಗಳನ್ನು ಕೂಡ ಹಾಕಿದ್ದೇನೆ. ಅಲ್ಲಿಗೂ ಭೇಟಿ ನೀಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಆ ಲಿಂಕನ್ನು ಶೇರ್ ಮಾಡಿಕೊಳ್ಳಿ. ಸರಿ ವಿದ್ಯಾರ್ಥಿಗಳೇ, ನಮಸ್ಕಾರ.